ಸಚಿವಾಕಾಂಕ್ಷಿಗಳ ಒತ್ತಡ ಹಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ವಿಸ್ತರಣೆಯು ಈಗ ಜುಲೈಗೆ ಮುಂದೂಡಲಾಗ್ತಾ ಇದೆ. ಹಲವು ಶಾಸಕರು ಸರ್ಕಾರಕ್ಕೆ ಸೇರೋಕೆ ಭಾರಿ ಒತ್ತಡವನ್ನ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮತ್ತಷ್ಟು ಮುಂದೂಡಬಹುದು ಅಂತ ಹೇಳಲಾಗ್ತಾ ಇದೆ. 34 ಸದಸ್ಯರ ಬಲದ ಸಂಪುಟದಲ್ಲಿ ಈಗ ಸದ್ಯ 14 ಸಚಿವರಿದ್ದಾರೆ. ಜೂನ್ 18ರ ವಿಧಾನ ಪರಿಷತ್ ಚುನಾವಣೆಯ ನಂತರ ಸಂಪುಟ ವಿಸ್ತರಣೆಗೆ ನಿರ್ಧರಿಸಲಾಗಿತ್ತು. ಕಾಂಗ್ರೆಸ್ನ ಉನ್ನತ ನಾಯಕ ರಾಹುಲ್ ಗಾಂಧಿ ಅಲಭ್ಯತೆಯನ್ನ ಉಲ್ಲೇಖಿಸಿ ಈ ಪ್ರಕ್ರಿಯೆಯನ್ನ ಮುಂದಿನ ತಿಂಗಳಿಗೆ ಮುಂದೂಡಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಇನ್ನು ತಮ್ಮ ಸಂಪುಟಕ್ಕೆ ಯಾರನ್ನ ಸೇರಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಈಗ ರಾಜಕೀಯ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟ ಅಂತ ಶಿವಕುಮಾರ್ ಅವರು ಸ್ವತಃ ಒಪ್ಪಿಕೊಂಡಿದ್ದಾರೆ. ಈಗ ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಕೋರಿ ಸೋಮವಾರ ತಮ್ಮನ್ನ ಭೇಟಿ ಮಾಡಿದಂತಹ ಅಖಿಲ ಕರ್ನಾಟಕ ಸುನ್ನಿ ಮಶಾಯಿಕ್ ಕೌನ್ಸಿಲ್ ನ ನಿಯೋಗವನ್ನ ಉದ್ದೇಶಿಸಿ ಮಾತನಾಡಿದಂತಹ ಶಿವಕುಮಾರ್ ಹಲವಾರು ಸಮುದಾಯಗಳು ತಮ್ಮ ನಾಯಕರಿಗೆ ಅಂತಹ ಬೇಡಿಕೆಗಳನ್ನ ಇಟ್ಟಿವೆ ಅಂತ ಹೇಳಿದ್ರು. ಒಕ್ಕಲಿಗರು, ಲಿಂಗಾಯತರು ಮತ್ತು ಕ್ರಿಶ್ಚಿಯನ್ ಸಮುದಾಯದ ಸದಸ್ಯರು ತಲಾ ಒಬ್ಬೊಬ್ಬರ ಹೆಸರನ್ನ ಸೂಚಿಸುತ್ತಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ರಾಜಕೀಯ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟಕರವಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಲಂಬಾಣಿಗಳು ಮತ್ತು ಮರಾಠರು ಕೂಡ ಸಂಪುಟದಲ್ಲಿ ಪ್ರಾತಿನಿಧ್ಯವನ್ನ ವಹಿಸುತ್ತಾರೆ ಅಂತ ಶಿವಕುಮಾರ್ ಅವರು ಹೇಳಿದ್ರು.